ಕೊಡಗು ಜಿಲ್ಲೆಯ ಕುಶಾಲನಗರ ತಾಲೂಕಿನಲ್ಲಿ ದುಬಾರಿ ಆನೆ ಶಿಬಿರದಲ್ಲಿ ಸಾಕಾನೆಗಳ ಕಾದಾಟದಲ್ಲಿ ಸಿಲುಕಿ ಪ್ರವಾಸಿ ಮಹಿಳೆ ಮೃತಪಟ್ಟಿದ್ದಾರೆ. ಚೆನ್ನೈ ಮೂಲದ 33 ವರ್ಷದ ಜಿನ್ಮು ಮೃತ ಮಹಿಳೆ. ಬೆಳಗ್ಗೆ ಜಿನ್ಮು ಪತಿ ಜೊತೆಗೆ ಜೋಯಲ್ ದುಬಾರಿ ಸಾಕಾನೆ ಶಿಬಿರಕ್ಕೆ ಹೋಗಿರ್ತಾರೆ. ಕೆಲಕಾಲ ಸಾಕಾನೆಗಳೊಂದಿಗೆ ಫೋಟೋ ತಗೊಳ್ತಾರೆ. ಬಳಿಕ ಸಾಕಾನೆಗಳಿಗೆ ಸ್ನಾನ ಮಾಡಿಸಿ ನೀರು ಕುಡಿಸೋಕೆ ಮಾವುತರು ಕಾವಾಡಿಗಳು ತೆರಳಿದಾಗ ಕೆಲವರು ಸಾಕಾನೆಗಳಿಗೆ ಸ್ನಾನ ಮಾಡಿಸೋಕೆ ಹೋಗ್ತಾರಲ್ಲಿ. ಆಗ ಇವರು ಕೂಡ ಹೋಗ್ಬಿಟ್ಟಿದ್ದಾರೆ. ಆಗ ಸಾಕಾನೆ ಮಾರ್ತಂಡ ಕಂಜನ್ ಆನೆಗಳು ಜಗಳಕ್ಕೆ ನಿಂತುಬಿಟ್ಟು ಮಾರ್ತಂಡ ಆನೆ ಮಹಿಳೆಯ ಮೇಲೆ ಬಿದ್ದುಬಿಡುತ್ತೆ. ಪಾಪ ಸ್ಥಳದಲ್ಲೇ ಮಹಿಳೆ ಸಾವನ್ನಪ್ಪಿಬಿಡ್ತಾರೆ. ನೋಡಿ ಎಂಥ ಭಯಂಕರವಾಗಿದೆ ಅದು. ಇನ್ನು ಪತಿ ಜೋಯಲ್ಗೂ ಕೂಡ ಗಂಭೀರ ಗಾಯ ಆಗಿದೆ. ಅಲ್ಲಿ ಅವ್ರು ರಕ್ಷಣೆ ಮಾಡೋಕ್ಕೆ ಒದ್ದಾಡ್ತಾರೆ. ನೋಡಿ ಅಲ್ಲಿ ಒದ್ದಾಡ್ತಾರೆ ಅವರು. ಇನ್ನು ಘಟನೆ ಬಗ್ಗೆ ಜಿನ್ಮು ಪತಿ ಜೋಯಲ್ ಮೆಲುಕು ಹಾಕಿದ್ದಾರೆ. ಇನ್ನೊಂದೆಡೆ ದುಬಾರಿಯಲ್ಲಿ ಮಹಿಳೆ ಸಾವಿನ ಬೆನ್ನಲ್ಲೇ ಅರಣ್ಯ ಇಲಾಖೆ ಹೊಸ ಮಾರ್ಗಸೂಚಿಯನ್ನು ಹೊರಡಿಸಿದೆ. ಆನೆಗಳಿಗೆ ಬಳಿ ಹೋಗದಂತೆ ನಿರ್ಬಂಧ ವಿಧಿಸಿದ್ದಾರೆ. 100 ಮೀಟರ್ ದೂರದಿಂದಲೇ ಆನೆಗಳ ಸ್ನಾನ ವೀಕ್ಷಿಸೋಕೆ ಆದೇಶ ಹೊರಡಿಸಿದ್ದಾರೆ. ಆನೆಗಳ ಸೊಂಡಿಲು ಮುಟ್ಟೋದು, ಪಕ್ಕದಲ್ಲಿ ನಿಂತು ಫೋಟೋ ತಗೊಳ್ಳೋದು, ಆನೆ ಮೈ ತೊಳೆಯೋಕೆ ಹೋಗೋದು, ಹಣ್ಣು ನೀಡೋದು ಇವೆಲ್ಲವೂ ಕೂಡ ನಿರ್ಬಂಧಿಸೋಕೆ ಈಗ ಕ್ರಮ ತಗೊಂಡಿದ್ದಾರೆ. சென்னை பல்லாவரம் டூர் வந்தோம். இங்கே மைசூர் வந்தோம். கொஞ்சம் துபேர் எலிஃபென்ட் கேம்ப் பார்க்கறதுக்காக வந்தோம். ஸோ அங்கே எலிஃபென்ட் பாத்திங் ஆக்டிவிட்டிலாம் பண்ணுறாங்க, எல்லோரும் பண்ணுறாங்க. பர் ஹெட் 300 சார்ஜ் பண்ணாங்க. ஓகேன்னு சொல்லிட்டு தான் நாங்கள் போனோம். ஸோ எலிஃபெண்ட்டை குளிக்க வச்சுட்டு பக்கத்தில் வச்சுட்டு ஃபோட்டோலாம் எடுக்கிறாங்க. 2 யானை, இன்னொரு யானை வந்து அந்த எலிஃபெண்ட் அட்டாக் பண்ண ஆரம்பிச்சிருச்சு. ஸோ யானை அப்படியே மேலே விழுந்துச்சு. 2 பேர் மேலேயும் விழுந்துருச்சா? என் மேலேயும் ஒய்ஃப் மேலே. ಬೇಕಿಂಗ್ ಏರಿಯಾದಲ್ಲಿ ಇವತ್ತು ಏನಾಗಿದೆ ಅಂತಂದರೆ 2 ಆನೆಗಳ ಮಧ್ಯೆ ಒಂದು ಮಾಕ್ ಫೈಟ್ ಆಗಿದೆ. ಒಂದು ಆನೆ ಕುತ್ಕೊಂಡಿರೋದ್ರಿಂದ ಇನ್ನೊಂದು ಆನೆ ಹೋಗಿರ್ತದೆ. ಸೊ ಹೊಡೆದಿರೋ ಒಂದು ಇದ್ರ ಕೆಳಗಡೆ ಹೊಡೆಯೋ ಸಮಯದಲ್ಲಿ ಅಲ್ಲೇ ಪಕ್ಕದಲ್ಲಿರೋ ಒಬ್ಬ ಮಹಿಳೆ ಅವರ ಕೆಳಗಡೆ ಬಂದು ಅನ್ಫಾರ್ಚುನೇಟ್ಲಿ ಅವ್ರದ್ದು ಡೆತ್ ಆಗಿದೆ. ಡೆತ್ ಆಗಿದ ತಕ್ಷಣ ಅಲ್ಲಿ ಸುತ್ತಮುತ್ತ ಇರೋ ರಾಫ್ಟಿಂಗ್ ಹುಡುಗರು ಎಲ್ಲ ಸೇರಿಕೊಂಡು ಇಮಿಡಿಯೇಟ್ಲಿ ಅವ್ರನ್ನ ಆ ಕಡೆಯಿಂದ ಇಲ್ಲಿಗೆ ಅವ್ರದ್ದೇ ಪರ್ಸ್ನಲ್ ವೆಹಿಕಲಲ್ಲಿ ಇಲ್ಲಿಗೆ ಕುಶಾಲನಗರದಲ್ಲಿ ಕರ್ಕೊಂಡ್ಬಂದು ಹಾಸ್ಪಿಟಲಿಗೆ ಸೇರಿಸ್ತಾರೆ. ಇಲ್ಲಿ ಬಂದಿದ ತಕ್ಷಣ ಅವ್ರು ಆಲ್ರೆಡಿ ಒಂದು ವೇ ಮೋಸ್ಟ್ಲಿ ಅಥವಾ ಡೆತ್ ಆಗಿದೆ ಅಂತ ಈ ಥರ ಘಟನೆಗಳು ದೂರ ಇರಬೇಕು ಅಂತ ಹೇಳ್ಬೋದು. ಕೆಲವು ಟೈಮಲ್ಲಿ ಟೂರಿಸ್ಟು ಕೇಳೋದಿಲ್ಲ. ಆ ವಿಚಾರದಲ್ಲಿ ಜನರಿಗೂ ಒಂದು ಎಚ್ಚರಿಕೆ ಕೊಡಬೇಕು. ಈ ಥರ ವೈಲ್ಡ್ ಆನಿಮಲ್ಸ್ ಹತ್ರ ಹೋದಂಥ ಸಂದರ್ಭದಲ್ಲಿ ವಿ ಆಲ್ಸೋ ಶುಡ್ ಬಿ ನಮ್ಮ ಪ್ರಿಕಾಷನ್ಸ್ ನಮಗೂ ಇರಬೇಕು. ಈ ಘಟನೆ ನಡಿಬೇಡ್ದಾಗಿತ್ತು. ಬಟ್ ಅವ್ರ ಫ್ಯಾಮಿಲಿ ಜೊತೆ ನಾವು ಸೊ ಐ ಟೋಟಲಿ ಅಗ್ರಿ ವಿತ್ ಮಂಥರಗೌಡ. ಅದರಲ್ಲಿ ಪ್ರವಾಸಿಗರು ಕೇಳಲ್ಲ. ಪ್ರವಾಸಿಗರು ಆಮೇಲೆ ಆ ಜಾಗದಲ್ಲಿರುವಂಥದ್ದು ಹೆಂಗೆ ಅಂತಂದರೆ ನೀವು ಮಾವುತರಿಗೆ ಕಾವಾಡರಿಗೆಲ್ಲ ಕೊಡುವಂಥ ಸಂಬಳಗಳು ಕಡಿಮೆ. ಏನಾಗುತ್ತೆ, ಇಲ್ಲಿ ಶಿಬಿರಕ್ಕೆ ಪ್ರವಾಸಿಗರು ಬಂದಂಥ ಟೈಮಲ್ಲಿ ಅವ್ರ ಹತ್ರ 100 ರೂಪಾಯಿನೋ 200 ರೂಪಾಯಿನೋ ಯಾರು ಹೆಚ್ಚಿಗೆ ದುಡ್ಡು ಕೊಡ್ತಾರೆ ಅವ್ರ ಆನೆ ಹತ್ರ ಹೋಗೋದು, ಅದರ ಸೊಂಡಿಲ ಮೇಲೆ ಎತ್ಸೋದು, ಆಮೇಲೆ ಅದ್ರ ಕೋರೆ ಮೇಲೆ ಕೂಡಿಸೋದು, ಇವೆಲ್ಲ ಫೋಟೋಗಳನ್ನು ಸಿಕ್ಕಾಬಿಟ್ಟೆ. ಸ್ನಾನ ಮಾಡಿಸೋದ್ರೆ ಕರ್ಕೊಂಡೋಗ್ಬಿಟ್ಟು ಅದ್ರ ಮೈ ಉಚ್ಚಕ್ಕೂ ಹೇಳ್ತಾರೆ. ಈ ಪರಿಸ್ಥಿತಿಗಳು, ಆಮೇಲೆ ಈ ನಿಯಮಗಳ ಬಗ್ಗೆ ಹೇಳ್ತಾ ಇದ್ರಲ್ಲ, ಈ ನಿಯಮಗಳೆಲ್ಲ ಮುಂಚೆಯಿಂದನೇ ಇದ್ದಾವೆ. ಯಾರೂ ಹೋಗಬಾರ್ದು ಅಂತ ಹೇಳಿ. ಯಾಕಂದರೆ ಯಾವ ಸಂದರ್ಭದಲ್ಲಿ ಯಾವ ಮೆಂಟಾಲಿಟಿಗಳು ಹೇಗೆ ವರ್ತಿಸುತ್ತೆ. ಮನುಷ್ಯರೇ ಸರಿಯಾಗಿ ವರ್ತಿಸಲ್ಲ ರೀ. ಎಷ್ಟು ಜನ ಆಗಿಲ್ವಾ? ಎಂತೆಂಥ ಲೀಡರ್ಸ್ಗಳು ಹೋಗ್ಬಿಟ್ಟು ಸೆಲ್ಫಿ ತೊಗೋಬೇಕಾದ್ರೆ ಕೆಲವೊಂದು ಟೈಮಲ್ಲಿ ಪೋಸ್ ಕೊಟ್ಟಾಗ ಚೆನ್ನಾಗಿ ಮುಖ ಕೊಡ್ತಾರೆ, ಕೆಲವೊಂದು ಟೈಮಲ್ಲಿ ಪಠಾರ್ ಅಂತ ಹೊಡಿತಾರೆ. ಇನ್ನು ಆನೆಗಳು ಏನ್ರಿ ಹೇಳೋಣ ಇವರಿಗೆ. ನಮ್ಮ ಪ್ರವಾಸಿಗರು ಹಾಗೆ. ನೀವು ಅಲ್ಲಿ ಹೋಗಿದ್ದೀರಲ್ವ ಅರವಿಂದ್? ಅಲ್ಲಿ ಫೆನ್ಸ್ ಎಲ್ಲ ಹಾಕಿದ್ದಾರೆ ಆಲ್ರೆಡಿ. ನಿಮಗೆ ಕಬ್ಬಿಣದ ಕಂಬಿಯನ್ನು ಹಾಕಿ ಅದ್ರ ಹಿಂದೆ ದೂರದಲ್ಲಿ ಆನೆಗಳು ನಿಂತಿರ್ತವೆ. ನಾವು ಇಲ್ಲಿ ನಿಂತ್ಕೊಂಡು ನೋಡಬೇಕು. ರೂಲ್ ಇರೋದೇ ಹಾಗೆ. ಆದರೆ ಅಲ್ಲಿ ಮೇಂಟೈನ್ ಮಾಡಲ್ಲ, ಯಾವ ನಿಯಮವನ್ನು ಪಾಲಿಸಲ್ಲ. ಎರಡನೇದು, ಅಲ್ಲೇ ಪಕ್ಕದಲ್ಲಿ ಕಾವೇರಿ ನದಿ ಇದೆ. ಕಾವೇರಿ ನದಿಗೆ ಇವರು ಬೆಳಗ್ಗೆ 11 ಗಂಟೆ ಕರೆಕ್ಟಾಗಿ ಕರ್ಕೊಂಡು ಹೋಗ್ತಾರೆ ಆನೆಗಳನ್ನ ಸ್ನಾನ ಮಾಡಿಸೋದಕ್ಕೆ. ಆನೆಗಳು ಸ್ನಾನ ಮಾಡಿ ಆನೆಗಳನ್ನ ಹೊರಗೆ ಕರ್ಕೊಂಡು ಬರೋ ತನಕ ನೀರ್ಗಿಳಿಬಾರ್ದು. ಪ್ರವಾಸಿಗರು ದೂರದಲ್ಲಿ ನಿಂತ್ಕೊಂಡು ನೋಡಬೇಕು. ಇವರೇನು ಮಾಡ್ತಾರೆ, ನೀವು ಹೇಳ್ದಂಗೆ ಏನೇನೋ ಆಸೆಗೆ ಬಿದ್ದು ಇವರೇ ಹತ್ರಕ್ಕೆ ಕರ್ಕೋತಾರೆ. ನನಗೆ ಇನ್ನೂ ಚೆನ್ನಾಗಿ ಕಿವಿ ಗುಡ್ತಾ ಇದೆ ಅರುಣ್. ಒಬ್ಬ ಮಾವುತ ನನಗೆ ಇದೇ ದುಬಾರಿನಲ್ಲಿ ಹೇಳಿದ್ದು ಒಂದು ಮಾತು. ಅವ್ರು ಹೇಳಿದರು ನನಗೆ, ನಿಮಗೆಲ್ಲರಿಗೂ ಕೂಡ ಏನಪ್ಪ ಇಷ್ಟೇ ಸೌಮ್ಯವಾಗಿದೆ ಆನೆಗಳು, ಇವ್ರು ಹೇಳ್ದಂಗೆಲ್ಲ ಕೇಳುತ್ತೆ ಅಂತ ಅನ್ಕೋತೀರಾ? ಖಂಡಿತ ಇಲ್ಲ ಸರ್. ನಾವು ಪಳಗಿಸಿದ್ದೀವಿ ನಿಜ, ನಮ್ಮ ಮಾತು ಕೇಳುತ್ತವೆ, ಆದರೆ ಯಾವಾಗಲೂ ಕೇಳಲ್ಲ. ಕೆಲವು ಸಂದರ್ಭದಲ್ಲಿ ನಮ್ಮ ಮಾತೇ ಕೇಳಲ್ಲ. ಬಿಟ್ಟರೆ ಎಲ್ಲವೂ ವೈಲ್ಡ್ ಅನಿಮಲ್ಸೇ ಇವೆಲ್ಲ ಅಂತ ಹೇಳಿ. ಹಾಗಾಗಿ ಚಾನ್ಸ್ ತಗೋಬಾರ್ದಾಗಿತ್ತು, ತಗೊಂಡಿದ್ದಾರೆ. ಅಲ್ಲಿ ಅವರ ನಿರ್ಲಕ್ಷ್ಯ, ಕಾವಾಡಿಗಳ ನಿರ್ಲಕ್ಷ್ಯನೇ ಕಾರಣ ಆಯಿತು. ಎಸ್